ನಾಡಿನ ವಿರಕ್ತ ಮಠಗಳ ಪರಂಪರೆಯಲ್ಲಿ ಅಗ್ರಗಣ್ಯ ಪಂಕ್ತಿಯಲ್ಲಿರ್ತಕ್ಕಂಥದ್ದು ಗದುಗಿನ ಜಗದ್ಗುರು ತೋಂಟದಾರ್ಯ ಸಂಸ್ಥಾನ ಮಠ. ಯಡಿಯೂರು ಶ್ರೀ ಜಗದ್ಗುರು ತೋಂಟದಾರ್ಯ ಸಂಸ್ಥಾನ ಮಠದ ಡಂಬಳ ಹಾಗೂ ಗದಗ ಈ ಮೂರನ್ನು ಒಳಗೊಂಡಿರುವಂತಹ ಗದುಗಿನ ಜಗದ್ಗುರು ತೋಂಟದಾರ್ಯ ಮಠದ 2026ನೇ ಜಾತ್ರಾ ಮಹೋತ್ಸವ ಬಹು ವಿಶೇಷವಾಗಿ ವೈಶಿಷ್ಟ್ಯತೆಯಿಂದ ನಡೀತಾ ಇದೆ. ಹಾಗಿದ್ರೆ ಈ ವರ್ಷದ ಜಾತ್ರಾ ಮಹೋತ್ಸವ ಹೇಗೆ ನಡೀತದೆ? ಈ ಜಾತ್ರಾ ಮಹೋತ್ಸವದಲ್ಲಿ ಏನೆಲ್ಲ ಕಾರ್ಯಕ್ರಮಗಳು ನಡೀತಾ ಇವೆ? ಪ್ರತಿ ವರ್ಷವೂ ಕೂಡ ಜಾತಿಹೀನನ ಮನೆಯ ಜ್ಯೋತಿತಾಹೀನವೇ, ಜಾತಿ ವಿಜಾತಿ ಬೇಡ ಜಗದೊಳಗೆ, ಜಾತಿ ಹೊಂದಿಹುದು ಸರ್ವಜ್ಞ ಎನ್ನುವಂತೆ ಒಂದು ಸಮಿತಿ ಇಲ್ಲಾಗತ್ತೆ. ಜಾತ್ರಾ ಮಹೋತ್ಸವ ಸಮಿತಿ ಏನ್ ಮಾಡ್ಕೊಳ್ತಾರೆ, ಇದರಲ್ಲಿ ಜಾತಿ ಧರ್ಮ ಪಂಥ ಇವೆಲ್ಲವನ್ನು ಮೀರಿರುವಂತಹ ಎಲ್ಲೆಯನ್ನು ಮೀರಿರುವಂತಹ ಸಮಿತಿ ಆಗತ್ತೆ. ಹಾಗಿದ್ರೆ ಈ ವರ್ಷ ಆ ಸಮಿತಿ ಹೇಗೆ ಸ್ಥಾಪನೆಗೊಂಡಿದೆ, ಯಾರೆಲ್ಲ ಈ ಸಮಿತಿಯಲ್ಲಿದ್ದಾರೆ, ಏನೆಲ್ಲ ಕಾರ್ಯಕ್ರಮ ನಡೀತವೆ, ಅದೆಲ್ಲದರ ಬಗ್ಗೆ ಮಾತನಾಡ್ತಾ ಹೋಗೋಣ. ಮೊದಲು ನನ್ನ ಜೊತೆಗೆ ಇದ್ದಾರೆ ಈ ವರ್ಷ 2026ರ ಜಾತ್ರಾ ಮಹೋತ್ಸವದ ಸಮಿತಿಯ ಅಧ್ಯಕ್ಷರಾಗಿರುವಂತಹ ವಿನಾಯಕ್ ಮನ್ವಿ ಅವರು. ವಿನಾಯಕ್ ಮನ್ವಿ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ. ಪ್ರತಿ ವರ್ಷ ತೋಂಟದಾರ್ಯ ಜಗದ್ಗುರು ಜಾತ್ರೆ ಅಂತ ಹೇಳಿದ್ರೆ ಈ ಮಠ ಜಾತ್ರೆ ತುಂಬಾನೇ ಅತ್ಯದ್ಭುತವಾಗಿ ನಡೆಯುತ್ತೆ, ವಿಶೇಷವಾಗಿ ನಡೆಯುತ್ತೆ. ಈ ವರ್ಷದ ಸಮಿತಿ ಯಾವ ರೀತಿ ರಚನೆ ಆಗಿದೆ, ಏನು ಕಾರ್ಯಕ್ರಮ ನಡೀತವೆ? ಈ ಸಲ 2026ನೇ ಇಸ್ವಿಯ ಜಾತ್ರೆಯಲ್ಲಿ ನನ್ನನ್ನು ಅಧ್ಯಕ್ಷನಾಗಿ ಆಯ್ಕೆ ಮಾಡಲಾಗಿದೆ. ಹಾಗೂ ಈ ತ್ರಿವಿಧಿ ದಾಸೋಹಿಗಳಾದಂಥ ಪೂಜ್ಯ ಶ್ರೀ ಲಿಂಗೈಕ್ಯ ಪೂಜ್ಯ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳ ದಿವ್ಯ ಪ್ರಕಾಶದಲ್ಲಿ ನಡೆಯುತ್ತಿರುವ ಜಾತ್ರೆ ಈ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂಥ ಸಿದ್ದರಾಮ ಮಹಾಸ್ವಾಮಿಗಳು ಇವರ ಸನ್ನಿಧಿಯಲ್ಲಿ ನಡೀತಾ ಇದೆ. ಹಾಗೂ ಇದೇ ಇಂದಿನ ವಿಶೇಷ ಅಂತಂದ್ರೆ ಇವತ್ತು ನಮ್ಮ ಜಾತ್ರಾ ಮಹೋತ್ಸವ ಸಮಿತಿಯಲ್ಲಿ ಆಯ್ಕೆಯಾಗಿರುವ ಉಪಾಧ್ಯಕ್ಷರಂದ್ರೆ ಶಿವಯ್ಯ ನಾಲ್ವತ್ತು ಮಠ ಅವರು, ಸುಧಾ ಹುಚ್ಚಣ್ಣವರು, ಹಾಗೂ ಚಂದ್ರಶೇಖರ್ ಸುಭಾಷ್ ಚನ್ನಪ್ಪನವರು, ಹಾಗೂ ಕಾರ್ಯದರ್ಶಿಗಳಾದಂಥ ಚೇತನ್ ಬಸವರಾಜ್ ಅಂಗಡಿಯವರು, ಸಹಕಾರ್ಯದರ್ಶಿಯಾದ MG ಹೂಗಾರ್, ಶ್ರೀ ಚಂದ್ರಶೇಖರ್ ಜಿ ರಾಜೂರ್, SV ಪವಾಡಿಗೌಡ್, ಸಂಘಟನಾ ಕಾರ್ಯದರ್ಶಿ ಉಮೇಶ್ ಗೌಡ್ S ಪಾಟೀಲ್, ಯಲ್ಲೋಸಾ ಹಬೀಬ್ ಮತ್ತು ಕೋಶಾಧ್ಯಕ್ಷರಾಗಿ ವಿರೂಪಾಕ್ಷಪ್ಪ S ದಲಾಲಿ, ಸಹ ಕೋಶಾಧ್ಯಕ್ಷ ವೀರಣ್ಣ ಗಡಿಗೆ ಇವರ ನೇತೃತ್ವದಲ್ಲಿ ಎಲ್ಲ ನಮ್ಮ ಜಾತ್ರಾ ಮಹೋತ್ಸವ ಸಮಿತಿ ನೇತೃತ್ವದಲ್ಲಿ ನಡೆಯುತ್ತಿದೆ. ಇಂದಿನ ಜಾತ್ರಾ ಮಹೋತ್ಸವದಲ್ಲಿ ವಿಶೇಷವಾಗಿ ನಡೆಯುವುದು ಅಂತಂದರೆ ವ್ಯಸನ ಮುಕ್ತ ಪಾದಯಾತ್ರೆ. ಇಲ್ಲಿ ಜಾತಿ ಮತ ಪಂಥ ಯಾವುದೂ ಇಲ್ಲ. ಇವತ್ತಿನ ದಿನಮಾನಗಳಲ್ಲಿ ಯುವ ಜನಾಂಗ ಭಾಳ ವ್ಯಸನಕ್ಕೆ ಒಳಪಡಕತ್ತಾರ. ಅದ್ರ ಸಲುವಾಗಿ ಅದನ್ನು ಜಾಗೃತಗೊಳಿಸೋ ಸಲುವಾಗಿ ಇವತ್ತು ರಾಚೋಟೇಶ್ವರ ಗುಡಿಯಿಂದ ವಕೀಲಗಿರಿ ಓಣಿಯಲ್ಲಿ ಪಾದಯಾತ್ರೆ ಬೆಳಗ್ಗೆ 7 ಗಂಟೆಯಿಂದ 8 ಗಂಟೆವರೆಗೂ, ಹಾಗೂ ಶ್ರೀಗಳ ಪ್ರವಚನ ಇರುತ್ತದೆ. ಅಲ್ಲಿ ಮರುದಿವಸ 27/3/2026 SM ಕೃಷ್ಣನಗರದಲ್ಲಿ ವಿಶೇಷವಾಗಿ ನಮಗಲ್ಲಿ ತುಂಬ ಪ್ರೋತ್ಸಾಹ ಸಿಕ್ಕಿದೆ. ಅಲ್ಲಿ ಜನಾಂಗ ಎಲ್ಲರೂ ಒಟ್ಟಿಗೆ ಕೂಡಿ ನಾವು ನೀವು ಬಂದಿದ್ದು ಭಾಳ ಚಲೋ ಆತಂತೇಳಿ ಅಗದಿ ತಮ್ಮ ಉತ್ಸಾಹದಿಂದ ತಾವೇ ಎಲ್ಲ ರೆಡಿ ಮಾಡಿಕೊಂಡು ನಮ್ಮನ್ನು ಅಗದಿ ಪ್ರೀತಿಯಿಂದ ಬರಮಾಡ್ಕೊಳ್ತಾ ಇದ್ದಾರೆ. ಶ್ರೀಗಳು ಅಲ್ಲಿ ಸ್ವತಃ ತಾವೇ ಮನೆ ಮುಂದೆ ಪಾದ ಹಾಕಿ ಎಲ್ಲರಿಗೂ ವ್ಯಸನ ಮುಕ್ತ ಜಾಗೃತಿಗೊಳಿಸ್ತಾ ಇದ್ದಾರೆ. ಇದು ನಮ್ಮ ಜಾತ್ರೆಯ ವಿಶಿಷ್ಟತೆ. ಇದು ವಿನಾಯಕ ಮಾನವಿಯವರ ಮಾತಾದರೆ ಇನ್ನೊಬ್ಬರಿದ್ದಾರೆ, ಅವರನ್ನು ಕೂಡ ಮಾತನಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಅವರು ಈ ಸಮಿತಿಗೆ ಏನಾಗಿದ್ದಾರೆ, ಅವರ ಹೆಸರೇನು, ಯಾವ ರೀತಿಯ ಸೇವೆ ಸಲ್ಲಿಸ್ತಾ ಇದ್ದಾರೆ ಮಾತನಾಡಿಸ್ತೀನಿ. ನೀವು ಈ ಸಮಿತಿಗೆ ಏನಾಗಿದ್ದಾರೆ, ನಿಮ್ಮ ಹೆಸರು, ಸೇವಾ ಮತ್ತು ಜಾತ್ರೆಯೊಳಗೆ ನಿಮ್ಮ ಭಾಗ್ಯಕ್ಕೆ ಹೇಗಿದೆ? ನನ್ನ ಹೆಸರು ಚೇತನ್ ಬಸವರಾಜ್ ಅಂಗಡಿ ಅಂತ. ನಾನು ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿದ್ದೀನಿ. ಸೊ ಈ ವರ್ಷದ ಜಾತ್ರೆ ಬಹಳ ವಿಶಿಷ್ಟದಿಂದ ಕೂಡಿದೆ. ಸೊ ಈ ವರ್ಷದ 2000 ಶ್ರೀ ಜಗದ್ಗುರು ತೋಂಟದಾರ್ಯ ಜಾತ್ರಾ ಮಹೋತ್ಸವ 2026ರ ಅಂಗವಾಗಿ ನಾಳೆ ದಿವಸ 26ನೇ ತಾರೀಕು ಬೆಳಿಗ್ಗೆ 10 ಗಂಟೆಗೆ ಶ್ರೀ ಬಸವೇಶ್ವರ ಕಾಲೇಜ್ ಆವರಣದಲ್ಲಿ ಕಬಡ್ಡಿ, ನಮ್ಮ ದೇಸಿ ಕ್ರೀಡೆಗಳನ್ನು ಬೆಳೆಸುವ ನಿಟ್ಟಿನಲ್ಲಿ ನಮ್ಮ ಶ್ರೀಗಳ ವಿಚಾರದಲ್ಲಿ ಅದನ್ನು ನಾವು ಕಬಡ್ಡಿಯನ್ನು, ಪುರುಷರ ಕಬಡ್ಡಿಗಳನ್ನು ನಾವು ಈ ಸತ ಇಟ್ಕೊಂಡಿದ್ದೀವಿ. ಅದ್ರ ಜೊತೆಗೆ 29ರಂದು ರವಿವಾರದಂದು ಉಚಿತ ಆರೋಗ್ಯ ತಪಾಸಣಾ ಹಾಗೂ ಉಚಿತ ರಕ್ತ ತಪಾಸಣಾ ಗುಂಪು ಹಾಗೂ ರಕ್ತದಾನ ಶಿಬಿರವನ್ನು ನಮ್ಮ ಕಲ್ಯಾಣ ಮಂಟಪದಲ್ಲಿ ಇಟ್ಕೊಂಡಿದ್ದೀವಿ. ಈವನ್ ನಾವು ಆಯುರ್ವೇದಕ್ಕೆ ಕೂಡ ಮಹತ್ವ ಕೊಟ್ಟು ಆಯುರ್ವೇದಿಗೆ ಸಂಬಂಧಪಟ್ಟಂಥ ಡಾಕ್ಟರ್ಸ್ಗಳನ್ನು ನಾವು ಈ ಉಚಿತ ಸೇವೆಯಲ್ಲಿ ಅವ್ರನ್ನ ನಾವು ಕೇಳ್ಕೊಂಡಾಗ ಅವರು ಕೂಡ ನಾವು ಬಂದು ಸೇವೆ ಮಾಡ್ತೀವಿ ಅಂತ ಹೇಳಿ ಅವರು ಕೂಡ ಒಪ್ಕೊಂಡಿದ್ದಾರೆ. ಸೊ ಅದ್ರ ಜೊತೆಗೆ ಈಗ ನಮ್ಮ ಮಕ್ಕಳ ವಚನ ಕಂಠಗಳನ್ನು, ನಮ್ಮ ಬಸವ ತತ್ವವನ್ನು ನಾವು ಮುಂದುವರಿಸಲು ನಮ್ಮ ಮಕ್ಕಳಿಗೆ ವಚನ ಕಂಠ ಪಾಠವನ್ನು ಹಾಗೂ ವಚನ ನೃತ್ಯಗಳನ್ನು, ಆಮೇಲೆ ಶರಣೆಯರ ವೇಷಭೂಷಗಳನ್ನು ಹಾಗೂ ನಮ್ಮ ಹಳೆ ಕಾಲದ
ಮರೆತು ಹೋದಂಥ ಅಡಿಗೆಗಳನ್ನು ಹಾಗೂ ಫೈರ್ಲೆಸ್ ಕುಕ್ಕಿಂಗ್ ಅನ್ನೋ ಒಂದು ಕಾನ್ಸೆಪ್ಟ್ ಅದನ್ನು ಒಂದು ನಾವು ಈ ಸತ ಜಾತ್ರೆ ಒಳಗೆ ಮಾಡ್ಕೊಂಡಿದ್ದೀವಿ. ಇನ್ನೂ ವಿಶೇಷವಾಗಿ ಅಂತಂದ್ರೆ ಈಗ ಅಜ್ಜ ಮೊಮ್ಮಕ್ಕಳು ಅಥವಾ ಅಜ್ಜಿ ಮೊಮ್ಮಕ್ಕಳು ಈಗ ಸಂಬಂಧಗಳು ಸ್ವಲ್ಪ ಬೇರ್ಪಡೋದ್ರಿಂದ ಅದನ್ನು ನಾವು ಕೂಡಿಸೋ ಸಲುವಾಗಿ ಅಜ್ಜ ಮೊಮ್ಮಕ್ಕಳಾಗಲಿ ಅಥವಾ ಅಜ್ಜಿ ಮೊಮ್ಮಕ್ಕಳಾಗಲಿ ಅವರು ಜೊತೆಯಾಗಿ ಬಂದು ಡ್ರಾಯಿಂಗ್ ಕಾಂಪಿಟೇಷನ್ನ ನಾವು ಅವ್ರ ಸಲುವಾಗಿ ವಿಶೇಷವಾಗಿ ಇಟ್ಕೊಂಡಿದ್ದೀವಿ. ಸೊ ಇವಿಷ್ಟು ನಾವು ಈ ವರ್ಷದ ಜಾತ್ರೆಯಲ್ಲಿ ನಾವು ಮಾಡಿಕೊಂಡು ಕಾರ್ಯಕ್ರಮಗಳನ್ನು ನಾವು ಮಾಡ್ಕೊತಾ ಇದ್ದೀವಿ. ಸೊ ಎಲ್ಲ ಗದಗಿನ ಜನರ ಭಕ್ತರಿಗೆ ನಾವು ಎಲ್ಲ ಕಮಿಟಿಯವರು ಬೇಡ್ಕೊಳ್ಳೋದಿಷ್ಟ, ನಮ್ಮೂರ ಜಾತ್ರೆ ಇದು, ದಯಮಾಡಿ ಎಲ್ಲರೂ ಸಹಾಯ ಸಹಕಾರದಿಂದ ಈ ಜಾತ್ರೆಯನ್ನು ಯಶಸ್ವಿಗೊಳಿಸೋಣ ಅಂತೇಳಿ ನಾನು ಧನ್ಯವಾದ. ಎಸ್, ಇದು ಚೇತನ್ ಅಂಗಡಿಯವರ ಮಾತಾದರೆ ಇನ್ನೊಬ್ಬರು ಹಿರಿಯರಿದ್ದಾರೆ, ಅವರು ಈ ಜಾತ್ರಾ ಮಹೋತ್ಸವ ಸಮಿತಿಗೆ ಏನಾಗಿದ್ದಾರೆ ಮತ್ತು ಯಾವೆಲ್ಲ ಕಾರ್ಯಕ್ರಮ ಬಗ್ಗೆ ಮಾತನಾಡ್ತಾರೆ ಕೇಳೋಣ. ನಿಮ್ಮ ಹೆಸರೇನು ಮತ್ತು ಈ ಸಮಿತಿ ಒಳಗೆ ಏನು ಸೇವೆ ಮಾಡ್ತಾ ಇದ್ದೀರಿ, ಕಾರ್ಯಕ್ರಮ ಬಗ್ಗೆ ನೀವೇನು ಹೇಳ್ತೀರಿ? ನನ್ನ ಹೆಸರು ಶಿವಯ್ಯ ರಾಜಯ್ಯ 40 ವಾರ್ಡ್ಮಠ. ನಾನು ಈ ಜಾತ್ರಾ ಮಹೋತ್ಸವ ಸಮಿತಿಯ ಉಪಾಧ್ಯಕ್ಷನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಪೂಜ್ಯರು ನಮಗೆ ಅಧಿಕಾರ ವಹಿಸಿಕೊಟ್ಟಿದ್ದಾರೆ. ಮೊನ್ನೆ ದಿವಸದ ಕಾರ್ಯಕ್ರಮ, ಪ್ರಾರಂಭೋತ್ಸವದ ಕಾರ್ಯಕ್ರಮ, ದಿವ್ಯ ಸಾನ್ನಿಧ್ಯ ಶ್ರೀಮನ್ ನಿರಂಜನ ಜಗದ್ಗುರು ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಅನಂತಪುರ ಶಿವಮೊಗ್ಗ, ಸಾನ್ನಿಧ್ಯ ಪರಮ ಪೂಜ್ಯ ಸದಾಶಿವ ಮಹಾಸ್ವಾಮಿಗಳು ಹುಕ್ಕೇರಿ ಮಠ ಹಾವೇರಿ, ಪರಮ ಪೂಜ್ಯ ನಿಜಗುಣಾನಂದ ತೋಂಟದಾರ ಮಹಾಸ್ವಾಮಿಗಳು ತೋಂಟದಾರ ಮಠ ಮುಂಡರ್ಗಿ, ಅಭಿನವ ಮುಕ್ತಿಜಯ ಮಹಾಸ್ವಾಮಿಗಳು ಮಹಾಮಠ ಮಣಕವಾಡ, ಶಿವಾನಂದ ಸ್ವಾಮಿಗಳು ಗಿರಿಮಠ ಸಿದ್ದೇಶ್ವರ ಮಠ ಹಂದಿಗುಂದ, ಶಾಂತಲಿಂಗ ಮಹಾಸ್ವಾಮಿಗಳು ತೋಂಟದಾರ ಮಠ ಶಿರೋಳ ಭೈರವನಟ್ಟಿ, ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ತೋಂಟದಾರ ಮಠ ರದ್ದೂರು ಕಲಬುರಗಿ ಜಿಲ್ಲಾ, ಬಸವ ಮಹಾಂತ ಸ್ವಾಮಿಗಳು ಮಾಲಿಂಗೇಶ್ವರ ಮಠ ಶಿರಸಂಗಿ ಮತ್ತು ಉದ್ಘಾಟಕರು ಮಾನ್ಯ ಶ್ರೀ MB ಪಾಟೀಲ್ ಬೃಹತ್ ಕೈಗಾರಿಕಾ ಸಚಿವರು ಕರ್ನಾಟಕ ಸರ್ಕಾರ. ಗ್ರಂಥ ಲೋಕಾರ್ಪಣೆ ಮಾನ್ಯ ಶ್ರೀ SV ಸಂಕನೂರು ವಿಧಾನ ಪರಿಷತ್ ಸದಸ್ಯರು ಗದಗ, MM ಕಲಬುರಗಿ ಅಧ್ಯಯನ ಸಂಸ್ಥೆಯಿಂದ ಪ್ರಕಟವಾದ ಪ್ರಕಟಣೆಗಳು. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಗದಗ ಜನತೆಯ ಒಂದು ಸಹಕಾರ ಅಂದ್ರೆ ತನು ಮನದಂದಿಂದ ನಮ್ಗೆ ಎಲ್ಲಿ ಹೋದಲ್ಲಿನೂ ಅಜ್ಜನ ಜಾತ್ರೆ ಅಂತ ಹೇಳಿ ಸಹಕಾರ ಕೊಟ್ಟಾರ. ಅದಕ್ಕೆ ಧನ್ಯವಾದಗಳು. ಎಸ್, ಇದು 40 ವಾರ್ಡ್ಮಠರು ಮಾತನಾಡುವಂಥ ಮಾತಾದರೆ ಇನ್ನೊಬ್ಬರಿದ್ದಾರೆ, ಅವ್ರೇನು ಹೇಳ್ತಾರೆ ಕೇಳೋಣ. ಸರ್, ನಿಮ್ಮ ಹೆಸರೇನು, ಈ ಸಮಿತಿಯಲ್ಲಿ ನೀವೇನು, ಮತ್ತು ಈ ಜಾತ್ರೆ ನಿಮಿತ್ತ ನಿಮ್ಮ ಮಾತೇನು? ನಾನು ಈ ವರ್ಷದ 2026ನೇ ಸಾಲಿನ ಜಾತ್ರಾ ಕಮಿಟಿಯ ವೀರಣ್ಣ ಸಿದ್ದರಾಮಪ್ಪ ಗಡ್ಗಿ ಸಹ ಕೋಶಾಧ್ಯಕ್ಷನಾಗಿ ನನಗೆ ಆಯ್ಕೆ ಮಾಡಿದ್ದಾರೆ. ಎಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು. ಮಹಾರಥೋತ್ಸವ 2/4/2026 ಗುರುವಾರ ದಿವಸ ಸಾಯಂಕಾಲ 4 ಗಂಟೆಗೆ SS ಕಳಸಾಪುರ ಶೆಟ್ಟರ್ ಮನೆಯಿಂದ ಮೆರವಣಿಗೆ ಮೂಲಕ ಶ್ರೀ ಮಠಕ್ಕೆ ಪೂಜ್ಯರ ಶ್ರೀಗಳ ಆಗಮನ. ಸಾಯಂಕಾಲ 6:30ಕ್ಕೆ ಚಿತ್ತ ನಕ್ಷತ್ರದಲ್ಲಿ ಮಹಾರಥೋತ್ಸವ. ರಾತ್ರಿ 7:30 ಗಂಟೆಗೆ ಕಾರ್ಯಕ್ರಮಗಳು. ದಿವ್ಯ ಸಾನ್ನಿಧ್ಯ ಶ್ರೀಮನ್ ನಿರಂಜನ ತೋಂಟದ ಸಿದ್ದರಾಮ ಮಹಾಸ್ವಾಮಿಗಳು ಯಡಿಯೂರು, ಶ್ರೀ ಜಗದ್ಗುರು ತೋಂಟದಾರ ಸಂಸ್ಥಾನ ಮಠ ಡಂಬಳ ಗದಗ. ಸಾನ್ನಿಧ್ಯ ಪೂಜ್ಯ ಡಾಕ್ಟರ್ ಶ್ರೀ ವೀರೇಶ್ವರ ಕಲ್ಲಯ್ಯಜನವರು ವೀರೇಶ್ವರ ಪುಣ್ಯಾಶ್ರಮ ಗದಗ. ಡಾಕ್ಟರ್ ಗುರುಬಸವ ಮಹಾಸ್ವಾಮಿಗಳು ವಿರಕ್ತ ಮಠ ಬಾತಾಮ್ರ ಬೀದರ್. ಪೂಜ್ಯ ಶಿವಲಿಂಗ ಸ್ವಾಮಿಗಳು ವಿರಕ್ತ ಮಠ ಶಂಕ ಮಹಾರಾಷ್ಟ್ರ. ಪೂಜ್ಯ ಕ್ಯಾಂಚಬಸವ ಶಿವಾಚಾರ್ಯ ಮಹಾಸ್ವಾಮಿಗಳು ರೋಜಾ ಹಿರೇಮಠ ಕಲಬುರಗಿ. ಪೂಜ್ಯ ಶ್ರೀ ರೇವಣಸಿದ್ಧ ಶಿವಾಚಾರ್ಯ ಮಹಾಸ್ವಾಮಿಗಳು ಹಿರೇಮಠ ರಟಗಲ್. ಗೌರವ ಸನ್ಮಾನ ಮಾನ್ಯ ಶ್ರೀ ಕಿರಣ್ ಸಣ್ಣಪ್ಪ ಕಮತೆ ಸಾಕಿನ್ 10 ವಾಟ್, ತಾಲೂಕು ಚಿಕ್ಕೋಡಿ, IAS ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ ವಿಜೇತರು. ಮಾನ್ಯ ಅಧ್ಯಕ್ಷರು B ಫಾತಿಮಾ ಮಹಿಳಾ ಸ್ವಸಹಾಯ ಸಂಘ ಸಾಕಿನ್ ತೀರ್ಥ ಜಿಲ್ಲಾ ಧಾರವಾಡ. ವಿಶ್ವಸಂಸ್ಥೆ ವಿಶ್ವ ರಾಷ್ಟ್ರಗಳ ಅಭಿವೃದ್ಧಿ ಕಾರ್ಯಕ್ರಮ ಸಮಿತಿ ನ್ಯೂಯಾರ್ಕ್ ಇವರಿಂದ 2025ನೇ ಸಾಲಿನ ಇಕ್ವೇಟರ್ ಪ್ರಶಸ್ತಿ ಪುರಸ್ಕೃತ ಸಂಘ. ಮುಖ್ಯ ಅತಿಥಿಗಳು ಮಾನ್ಯ JS ಪಾಟೀಲ್ ಅಧ್ಯಕ್ಷರು ಖನಿಜ ಮತ್ತು ಅರಣ್ಯ ಇಲಾಖೆ ಹಾಗೂ ಶಾಸಕರು ಋಣ. ಮಾನ್ಯ DR ಪಾಟೀಲ್ ಉಪಾಧ್ಯಕ್ಷರು ಕರ್ನಾಟಕ ರಾಜ್ಯ ವಿಕೇಂದ್ರೀಕರಣ ಯೋಜನೆ ಮತ್ತು ಅಭಿವೃದ್ಧಿ ಸಮಿತಿ ಹಾಗೂ ಮಾಜಿ ಶಾಸಕರು ಗದಗ. ಮಾನ್ಯ SS ಪಾಟೀಲ್ ಮಾಜಿ ಶಾಸಕರು ಮುಂಡರ್ಗಿ. ಮಾನ್ಯ IG ಸನದಿ ಲೋಕಸಭಾ ಸದಸ್ಯರು ಹುಬ್ಬಳ್ಳಿ. ವಚನ ನೃತ್ಯ ಗದಗ ಜಿಲ್ಲಾ ಕದಳಿ
ಮೇಳ ವೇದಿಕೆ ವಚನ ಸಂಗೀತ ಮೃತ್ಯುಂಜಯ ಹಿರೇಮಠ್ ಸಂಗೀತ ಶಿಕ್ಷಕರು ಗದಗ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ. ಎಸ್ ಸರ್, ಇದು ಇವ್ರು ಹೇಳುವಂತಹ ಮಾತಾದ್ರೆ. ಹಾಗಿದ್ರೆ ಇನ್ನೊಬ್ರು ಇದ್ದಾರೆ, ಅವರು ಏನು ಹೇಳ್ತಾರೆ, ಈ ಸಮಿತಿಯಲ್ಲಿ ಏನು ಸೇವೆ ಮಾಡ್ತಾರೆ ಈ ವರ್ಷ, ಈ ಸಮಿತಿಗೆ ಸೇರ್ಕೊಂಡದ್ದು ನಿಮ್ಗೆ ಎಷ್ಟು ಖುಷಿ ಇದೆ, ನಿಮ್ಮ ಹೆಸರೇನು, ಏನು ಹೇಳ್ತೀರಿ ನೀವು? ನನ್ನ ಹೆಸರು ಮಾಂತೇಶ್ ಗಂಗಾಧರ್ ಹುಗಾರ್ ಅಂತ. ನಾನು ಸಹಕಾರದರ್ಶಿಯಾಗಿ 2026ನೇ ಜಾತ್ರಾ ಮಹೋತ್ಸವದಲ್ಲಿ ಆಯ್ಕೆಯಾಗಿರ್ತೇನೆ. ನನಗೆ ಇದೊಂದು ಒಳ್ಳೆಯ ಅವಕಾಶ ಅಂತ ತಿಳ್ಕೊಂಡು ನಾನು ಭಾವಿಸಿ ಈ ಜಾತ್ರಾ ಕಮಿಟಿಗಳು ನನ್ನಿಂದ ಎಷ್ಟು ಸಾಧ್ಯ ಐತಿ ಶಕ್ತಿ ಮೀರಿ ಸೇವೆಯನ್ನು ಮಾಡಲಿಕ್ಕೆ ಇಚ್ಛೆಪಟ್ಟಿದ್ದೀನಿ. ಈಗ 3ನೇ ತಾರೀಕಿಂದ ರಘುರಥೋತ್ಸವ ಸಾಯಂಕಾಲ 4 ಗಂಟೆಗೆ ಬಸವೇಶ್ವರ ನಗರದ ಶ್ರೀ ಕುಬ್ಸದ ಬಂಧುಗಳ ಮನೆಯಿಂದ ಮೆರವಣಿಗೆ ಮೂಲಕ ಶ್ರೀಮಠಕ್ಕೆ ಪೂಜ್ಯ ಶ್ರೀಗಳ ಆಗಮನ. ಸಾಯಂಕಾಲ 6:30ಕ್ಕೆ ಲಘು ರಥೋತ್ಸವ. ರಾತ್ರಿ 7:30 ಗಂಟೆಗೆ ಕಾರ್ಯಕ್ರಮ ಈ ರೀತಿ ಇರ್ತವೆ. ದಿವ್ಯ ಸಾನ್ನಿಧ್ಯ ಶ್ರೀ ಮನೋರಂಜನ್ ತೋಂಟದ ಸಿದ್ದರಾಮ ಮಹಾಸ್ವಾಮಿಗಳು, ಯಡೂರು ಜಗದ್ಗುರು ತೋಂಟದಾರ ಸಂಸ್ಥಾನ ಮಠ ಡಂಬಳ ಗದಗ. ಸಾನ್ನಿಧ್ಯ ಶ್ರೀ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು, ಟಿ.ಕೆ.ಎನ್ ಮಠ ಬಾಲ್ಕೋಟು. ಪೂಜ್ಯ ಶ್ರೀ ಪ್ರಭು ಮಹಾಸ್ವಾಮಿಗಳು, ಪ್ರಭು ರಾಘವೇಂದ್ರ ವಿರಕ್ತ ಮಠ ಸಂಡೂರು. ಪೂಜ್ಯ ಶ್ರೀ ಶಾಂತಲಿಂಗ ದೇಶಿಕೇಂದ್ರ ಮಹಾಸ್ವಾಮಿಗಳು, ಕೋಲ ಶಾಂತೇಶ್ವರ ಮಠ ಅರಸೀಕೆರೆ. ಪೂಜ್ಯ ಶ್ರೀ ಶಿವಮಹಾಂತ ಸ್ವಾಮಿಗಳು, ತೋಂಟದಾರ ಶಾಖಾ ಮಠ ಬಾಚಿಗೊಂಡಹಳ್ಳಿ. ಗೌರವ ಸನ್ಮಾನ್ಯ ಶ್ರೀ ಬಸವರಾಜ ಹೊರಟ್ಟಿ, ಸಭಾಪತಿಗಳು, ವಿಧಾನ ಪರಿಷತ್ ಬೆಂಗಳೂರು. ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ಶ್ರೀ ಎಚ್.ಕೆ. ಪಾಟೀಲ್, ಕಾನೂನು ಸಂಸದೀಯ ವ್ಯವಹಾರ ಹಾಗೂ ಪ್ರವಾಸೋದ್ಯಮ ಇಲಾಖೆ ಸಚಿವರು, ಕರ್ನಾಟಕ ಸರ್ಕಾರ. ಮತ್ತೋರ್ವ ಅತಿಥಿಗಳಾಗಿ ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿ, ಸಂಸದರು ಹಾಗೂ ಮಾಜಿ ಮುಖ್ಯಮಂತ್ರಿಗಳು, ಹಾವೇರಿ. ಮತ್ತೋರ್ವ ಮಾನ್ಯರು ಶ್ರೀ ಸಿ ಪಾಟೀಲ್, ಮಾಜಿ ಸಚಿವರು ಹಾಗೂ ಹಾಲಿ ಶಾಸಕರು, ನರಗುಂದ. ನೃತ್ಯ ರೂಪಕ ಶ್ರೀಮತಿ ನಾಗರತ್ನ ನಾಗರಾಜ್ ಹಡಗಲಿ, ರಿಚಿಕಾ ನೃತ್ಯ ನಿಕೇತನ ಕಲಾವಿದರು, ಧಾರವಾಡ. ಈ ಜಾತ್ರೆಯ ಮನೋರಂಜನೆಗಾಗಿ ಜಾತ್ರೆಯಲ್ಲಿ ಎಲ್ಲ ವರ್ಗದ ಜನರು ಪಾಲ್ಗೊಂಡು ಭಾವೈಕ್ಯತೆಯನ್ನು ಬೆಳೆಸುವ ಕಾರ್ಯಕ್ರಮವಾಗಬೇಕೆಂದು ತೋಂಟದ ಸಿದ್ಧ ಮಹಾಸ್ವಾಮಿಗಳು ಹೇಳಿಕೊಟ್ಟಿದ್ರು. ಅದರಂತೆಯೇ ನಾವು ನಡಿಬೇಕಂತ ತಿಳ್ಕೊಂಡು ನಾವು ಈ ಜಾತ್ರಾ ಮಹೋತ್ಸವವನ್ನು ಅದ್ದೂರಿಯಾಗಿ ನಾವು ನಡೆಸಲಿಕ್ಕೆ ಪ್ರಯತ್ನಪಟ್ಟಿವಿ. ಮಂಗಲೋತ್ಸವ ಕಾರ್ಯಕ್ರಮ 4ನೇ ತಾರೀಕು ದಿವ್ಯ ಸಾನ್ನಿಧ್ಯ ಶ್ರೀಮನ್ ರಂಜನ್ ಜಗದ್ಗುರು ತೋಂಟದ ಸಿದ್ದರಾಮ ಮಹಾಸ್ವಾಮಿಗಳು, ಯಡಿಯೂರ. ಸಾನ್ನಿಧ್ಯ ಶ್ರೀ ಪೂಜ್ಯ ಶಿವಯೋಗಿ ಮಹಾಸ್ವಾಮಿಗಳು, ವಿರಕ್ತ ಮಠ ಮುಳ್ಳಹಳ್ಳಿ. ಪೂಜ್ಯ ಶ್ರೀ ಅಲ್ಲಮಪ್ರಭು ಮಹಾಸ್ವಾಮಿಗಳು, ಶ್ರೀ ರುದ್ರಾಕ್ಷಿ ಮಠ ನಾಗನೂರು ಬೆಳಗಾವಿ. ಪೂಜ್ಯ ಶ್ರೀ ಕುರುಣೇಶ್ವರ ಮಹಾಸ್ವಾಮಿಗಳು, ಶ್ರೀ ತೋಂಟ ಸಿದ್ಧಲಿಂಗ ಮಹಾಸ್ವಾಮಿಗಳು, ಅನುಭವ ಮಂಟಪ ಆಳಂದ. ಪೂಜ್ಯ ಶ್ರೀ ಮಹಾಂತ ಪ್ರಭು ಸ್ವಾಮಿಗಳು, ವಿರಕ್ತ ಮಠ ಸಿಗುಣಸಿ. ಪೂಜ್ಯ ಶ್ರೀ ಶರಣಬಸವ ದೇವರು, ಚರಂತೇಶ್ವರ ಮಠ ಬಸವ ಬೆಳವಿಗಿ. ಗೌರವ ಸನ್ಮಾನ ಕುಮಾರಿ ಮಾನ್ಯ ಶೆಟ್ಟಿ, ತೋಂಟದಾರ ಇಂಜಿನಿಯರಿಂಗ್ ಕಾಲೇಜ್ ವಿದ್ಯಾರ್ಥಿನಿ, ರಾಷ್ಟ್ರ ಮಟ್ಟದ ವಿಕಸಿತ ಭಾರತ ಯುವ ಸಂಸತ್ ಮಹೋತ್ಸವದಲ್ಲಿ ಪ್ರಥಮ ಸ್ಥಾನ ಪಡೆದ ನಿಮಿತ್ತ ಇವರಿಗೆ ಸನ್ಮಾನವನ್ನು ಇಟ್ಟುಕೊಳ್ಳಲಾಗಿದೆ. ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ಶ್ರೀ ಸಿ.ಎನ್. ಶ್ರೀಧರ್, ಜಿಲ್ಲಾಧಿಕಾರಿಗಳು ಗದಗ. ಮಾನ್ಯ ಶ್ರೀ ರೋಹನ್ ಜಗದೀಶ್, ಪೊಲೀಸ್ ವರಿಷ್ಠಾಧಿಕಾರಿಗಳು ಗದಗ. ಮಾನ್ಯ ಶ್ರೀ ಈಶ್ವರ್ ಉಳ್ಳಾಗಡ್ಡಿ, ಆಯುಕ್ತರು, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಧಾರವಾಡ. ಇಷ್ಟು ಹೇಳಿದ್ದನ್ನು ಹೇಳ್ಬೋದು. ಎಸ್, ಇಷ್ಟು ಜನ ಮಾತನಾಡುವಂತಹ ಮಾತುಗಳನ್ನು ಕೇಳಿದ್ವಿ. ಇಲ್ಲಿ ಒಬ್ಬೊಬ್ಬರು ಒಂದೊಂದು ವಯೋಮಾನದವರಿದ್ದಾರೆ, ಒಂದೊಂದು ಜಾತಿಗೆ ಸೇರಿದವರಾಗಿದ್ದಾರೆ. ಅಂದರೆ ತೋಂಟದಾರ್ಯ ಮಠದ ವಿಶೇಷ ಅಂತಂದರೆ ಇದು ಸರ್ವ ಧರ್ಮವನ್ನು ಕೂಡ ಸಮಾನ ಮನಸ್ಸಿನಿಂದ ಕಾಣ್ತಕ್ಕಂಥ ನಿಟ್ಟಿನಲ್ಲಿ ಪ್ರತಿ ವರ್ಷ ಇಂಥದ್ದೊಂದು ಸಮಿತಿಯನ್ನು ಮಾಡಲಾಗತ್ತೆ. ವಿನೂತನವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಲಾಗತ್ತೆ. ಈ ವರ್ಷ ಕೂಡ ಒಂದು ಕಡೆ ಚೇತನ್ ಅಂಗಡಿಯವರು ಹೇಳ್ತಾ ಇದ್ರು, ಅಜ್ಜಗಳೊಂದಿಗೆ ಆ ಮೊಮ್ಮಗ ಬರಬೇಕು ಅಂದರೆ ಎಲ್ಲೋ ಒಂದು ಕಡೆ ಅವರ ಬಾಂಧವ್ಯವನ್ನು ಬೆಸೆಯುವಂಥ ಕಾರ್ಯಕ್ರಮ, ಮತ್ತೊಂದು ಕಡೆ ಅವರೊಳಗಿರುವಂಥ ಕಲೆಯನ್ನು ಅನಾವರಣಗೊಳಿಸ್ತಕ್ಕಂಥ ಕಾರ್ಯಕ್ರಮ. ಒಂದೇ ವೇದಿಕೆಯಲ್ಲಿ ಕೂಡ ಇಲ್ಲಿ ಸಂಬಂಧಗಳಿವೆ, ಸಂಭ್ರಮವಿದೆ, ಸಂತೋಷವಿದೆ. ನಿಜಕ್ಕೂ ಕೂಡ ಶರಣರ ವಚನಗಳ ಸಂಪಾದನೆ ಇದೆ, ಎಲ್ಲವೂ ಇದೆ. ನಿಜಕ್ಕೂ ಕೂಡ ಶೂನ್ಯ ಸಿಂಹಾಸನಾಧೀಶ್ವರರಾಗಿರುವಂಥ ತೋಂಟದಾರ್ಯ ಜಗದ್ಗುರು ಕಲ್ಪನೆ ಏನಿದೆ ಅದು ಬಹುಶಃ ಈ ವರ್ಷದ ಜಾತ್ರಾ ಮಹೋತ್ಸವದಲ್ಲಿ ಸಾಕಾರಗೊಳ್ತಾ ಇದೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಕ್ಯಾಮ್ರಾ ಪರ್ಸನ್ ಉಮೇಶ್ ಜೊತೆ ಆನಂದ್ ಸ್ವಾಮಿ, ವಿರಕ್ತ ಮಠ, ರೈಸ್ ಆಫ್ ನ್ಯೂಸ್, ಗದಗ.